ಹಲೋ ಇವತ್ತಿನ ವಿಡಿಯೋಲಿ ಬ್ರೆಡ್ ಪೀಸಸ್ನ ತಗೊಂಡು ಯಾವ ರೀತಿಯಾಗಿ ಒಂದು ಸಿಂಪಲ್ ಆದಂಥ ಈಸಿ ಆದಂಥ ಟೇಸ್ಟಿ ಆದಂಥ ಸ್ವೀಟ್ ರೆಸಿಪಿ ಮಾಡೋದನ್ನೋದನ್ನು ನೋಡೋಣ. ನಾನಿಲ್ಲಿ 4 ಪೀಸಷ್ಟು ಬ್ರೆಡ್ ಸ್ಲೇಸಸ್ನ ತಗೊಂಡು ಸೈಡಲ್ಲಿರುವ ಈ ಬ್ರೌನ್ ಕಲರ್ನೆಲ್ಲ ಕಟ್ ಮಾಡಿಬಿಡ್ತಾ ಇದ್ದೀನಿ. ಕಟ್ ಮಾಡಿ ಇದನ್ನು ಈ ರೀತಿಯಾಗಿ ಒಂದೊಂದು ಸ್ಲೇಸಸ್ನ 4 ಪೀಸಸ್ ಆಗಿ ಕಟ್ ಮಾಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ 2 ರಿಂದ 3 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ತುಪ್ಪ ಬಿಸಿಯಾದ ನಂತರ ಕಟ್ ಮಾಡ್ಕೊಂಡಂಥ ಈ ಬ್ರೆಡ್ ಪೀಸಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಕೂಡ ನಾವು ಅದೇ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಇವೆಲ್ಲವೂ ಗೋಲ್ಡನ್ ಕಲರ್ ಟರ್ನ್ ಆದ ನಂತರ ಒಂದು ಪ್ಲೇಟ್ಗೆ ತೆಗೆದು ಸ್ವಲ್ಪ ಹೊತ್ತು ಆರಲಿಕ್ಕೆ ಇಟ್ಕೊಬೇಕು. ನಂತರ ಅದೇ ಕಡಾಯಿಗೆ ಮತ್ತೊಂದು ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಇವುಗಳೆಲ್ಲವನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಕ್ರಂಚಿಯಾಗಿ ಬರಬೇಕು. ಅಲ್ಲಿನ ತನಕ ನಾವು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಡಬೇಕು. ನಂತರ ಅದೇ ಕಡಾಯಿಗೆ ನಾನು 2 ಗ್ಲಾಸಷ್ಟು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಗ್ಲಾಸಲ್ಲಿ. ಈಗ ಇದನ್ನು ಲೋ ಫ್ಲೇಮಲ್ಲಿ ಮಧ್ಯೆ ತಿರ್ಸ್ಕೊಳ್ತಾ ಈ ರೀತಿಯಾಗಿ ನಾವು ಕಾಯಿಸ್ಕೊಬೇಕು. ಈಗ ನಾನು 1/2 ಟೀ ಸ್ಪೂನಷ್ಟು ಎಲಾಚಿ ಪೌಡರ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಈಗ ಲೋ ಫ್ಲೇಮಲ್ಲೇ ನಾವು ಇದೇ ರೀತಿಯಾಗಿ ಕಾಯಿಸ್ಕೊತಾ ಇದ್ದರೆ ಹಾಲಿನ ಪ್ರಮಾಣ ಸ್ವಲ್ಪ ಕಮ್ಮಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈಗ ನಾನು 3 ರಿಂದ 4 ಟೀ ಸ್ಪೂನ್ ಶುಗರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಕೂಡ ಅಷ್ಟೇ, ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ಈಗ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾನು ಸ್ಟವ್ನ ಟರ್ನ್ ಆಫ್ ಮಾಡಿ ಹಾಲನ್ನು ಹಾಲು ಸ್ವಲ್ಪ ಉಗುರು ಬೆಚ್ಚಗೆ ಆಗಬೇಕು. ಆಗ ನಾವು ಈ ಬ್ರೆಡ್ ಸ್ಲೇಸಸ್ನ ಆ್ಯಡ್ ಮಾಡಬೇಕು. ಬಿಸಿಯಲ್ಲಿರುವಾಗೆ ನಾವು ಆ್ಯಡ್ ಮಾಡಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿರುವಾಗ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಅದರಿಂದ ಉಗುರು ಬೆಚ್ಚಗಿರುವಾಗೆ ನಾವು ಆ್ಯಡ್ ಮಾಡ್ಕೊಬೇಕು. ಈಗ ಫ್ರೈ ಮಾಡಿ ಇಟ್ಕೊಂಡಂಥ ಈ ಡ್ರೈ ಫ್ರೂಟ್ಸ್ನು ಕೂಡ ಇದ್ರ ಮೇಲೆ ಆ್ಯಡ್ ಮಾಡ್ಕೊಬೇಕು. ನಂತರ ಇದನ್ನು ಒಂದು ಗಾಜಿನ ಕಂಟೈನರ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 1/2 ಅವರ್ ನಾವು ಫ್ರಿಜ್ಜಲ್ಲಿಟ್ಟು ನಂತರ ನಾವು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಾವು ಬೇಗನೆ ಸಿಂಪಲ್ಲಾಗಿ ಈ ಡೆಸರ್ಟ್ ಥರ ಇರುವಂಥ ಈ ಸ್ವೀಟ್ನ ಮಾಡಿ ಕೊಡ್ಬೋದು. ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.